ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ರಾ? ಚೆನ್ನಾಗಿದ್ರ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಯ್ಯೋ, ದೋಸೆ ಹಾಕ್ತಾ ಇದ್ದೆ. ದೋಸೆ ಅಂತ ಸಖತ್ತಾಗಿ ಬರಕತ್ತಿದ್ದಾವು, ನೋಡ್ತಾ ಇರ್ಬೋದು. ಇಟ್ಟು ಫಸ್ಟಿಗೆ ಏನು ಮಾಡಿದ್ವಿ, ಸೋಡಾ ಪುಡಿ ಹಾಕ್ಲಾರ್ದ ನಾವು ದೋಸೆನ ಟ್ರೈ ಮಾಡಬೇಕು ಅನ್ಕೊಂಡ್ವಿ. ಸೋಡಾ ಪುಡಿ ಹಾಕ್ಲಾರ್ದ ದೋಸೆ ಹೆಂಗೆ ಬರುತ್ತಾವ ಅಂತಂದು ನೀವು ಕೇಳ್ತಾ ಇರ್ಬೋದು. ಒಂದೊಂದ್ಸರಿ ಬರ್ತಾವು, ಒಂದೊಂದ್ಸರಿ ಬರೋದೇ ಇಲ್ಲ ದೋಸೆ ಅವು, ಅದಕ್ಕೆ ಬೇಜಾರಾಗಿ ಹೋಗ್ಬಿಡುತ್ತೆ. ಹಂಗಾಗಿ ನೋಡಿದ್ವಿ ಒಂದೆರಡು ಸೋಡಾ ಪುಡಿ ಹಾಕ್ಲಾರ್ದ ಬರ್ತಾವೇನೋ ಅಂತಂದು. ನೋಡ್ರಿ, ಸೋಡಾ ಪುಡಿ ಹಾಕ್ಲಾರ್ದ ಹೆಂಗೆ ಬಂದಿದಾವ ಅಂತಂದು. ಸೋಡಾ ಪುಡಿ ಹಾಕ್ಲಾರ್ದ ಈ ಥರ ಬಂದ ನೋಡ್ರಿ. ಸೋಡಾ ಪುಡಿ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಬರಕತ್ವು, ಒಂಥರ ಮಸ್ತಾಗಿದ್ದಾವೆ. ಸ್ವಲ್ಪ ಒಂದು ಚಿಟ್ಟಿಗೆ ಅಷ್ಟು ಸೋಡಾ ಹಾಕಿದ್ದೀನಿ ಅಷ್ಟೇ, ಭಾಳ ಏನು ಹಾಕಿಲ್ಲ. ದೋಸೆ ಅಂತ ಮಾಡ್ತಾ ಇದ್ದೀನಿ. ಇವಾಗ ಮಗಳಿಗೂ ಕೊಟ್ಟಿದ್ದೀನಿ, ಊಟ ಮಾಡ್ತಾ ಇದ್ದಾಳೆ. ಹಾಯ್ ಮೇಡಮ್. ಇವಾಗ ಎದ್ದು ಗುಡ್ ಗರ್ಲ್. ಗುಡ್ ಮಾರ್ನಿಂಗ್ ಅಣ್ಣ. ಸೂಪರ್. ನೀನು ನಮ್ಮನೆಯವ್ರು ಆಲೇ ಹೋದ್ರು, ಅವರು ಕೂಡ ಟ್ರೈ ಮಾಡಿ ಬರಲಿಲ್ಲ. ನಾನು ಹೋಗ್ತೀನಿ ಹೋಟ್ಲಲ್ಲಿ ತಿನ್ಕೊತೀನಿ ಅಂತಂದ್ರೆ ಹೋಗ್ತಾ ಇದ್ರು. ಸ್ವಲ್ಪ ಸೋಡಾ ಪುಡಿ ಹಾಕಿದ್ನಲ್ಲ, ಹಾಗಾಗಿ ಬಂದ ತಕ್ಷಣ ಒಂದು ದೋಸೆ ಹಾಕ್ಕೊಟ್ಟೆ, ತಿಂದು ಹೋದ್ರು ಅವರು. ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕಂತಂದರೆ ಅವರು ಹೋಗ್ಬೇಕು ಅನ್ನೋದು ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಅವರು ಕೆಲ್ಸಕ್ಕೆ ಹೋಗ್ಬೇಕಂತಂದು, ಹಂಗಾಗಿ ಅವ್ರಿಗೆ ಫಸ್ಟ್ ಊಟ ಮಾಡಿಸಿ ಕೆಲ್ಸಕ್ಕೆ ಹೋಗ್ಲಿ ಅಂತಂದು ಕಳಿಸಿದೆ ಅವ್ರಿಗೆ. ಇವಾಗ ತಾನೇ ಎದ್ದಿದ್ದಾಳೆ ನನ್ನ ಮಗಳು. ಎದ್ದು ಫ್ರೆಶ್ ಅಪ್ ಆಗಿ ಊಟ ಮಾಡ್ತಾ ಇದ್ದಾಳೆ. ಒಂದು ದೋಸೆ ಅಂತೂ ಬರಲೇ ಇಲ್ಲ, ಹೆಂಗಾಗಿದೆ ನೋಡ್ರಿ. ಮತ್ತೇನು ಮಾಡೋದಕ್ಕಾಗಲ್ಲ. ಈಗ ಒಂದು ಸಖತ್ತಾಗಿರೋ ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ, ಬನ್ನಿ ನೋಡಿ. ಫಸ್ಟ್ ಎಣ್ಣೆ ಹಚ್ಕೊಂಡು ದೋಸೆ ಮಾಡ್ತೀನಿ. ಇದಕ್ಕೆ ಸಿಂಪಲ್ಲಾಗಿ ಏನಿಲ್ಲ, ನಾನು ಭಾಳ ಏನು ಹಾಕಿಲ್ಲ. ಉದ್ದಿನಬೇಳೆ ಮತ್ತು ಅಕ್ಕಿ ಮತ್ತು ಅವಲಕ್ಕಿ ಇಷ್ಟೇ ಹಾಕಿರೋದು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕಿದರೆ ಸಖತ್ತಾಗಿ ಸೆಟ್ ದೋಸೆ ಮಾಡ್ಕೊಬೋದು ನೀವು. ಇದರಲ್ಲಿ ಸಖತ್ತಾಗಿ ಬರ್ತಾವೆ. ಮಸ್ತ್ ಅಂದರೆ ಮಸ್ತ್ ಬರಕತ್ತಾವು. ಇವಾಗ ಇದ್ರ ಜೊತೆ ನಾನು ಚಟ್ನಿ ಅಷ್ಟೇ ಮಾಡಿದ್ದೀನಿ, ಆಲೂಗಡ್ಡೆ ಪಲ್ಯ ಏನೂ ಮಾಡಲಿಲ್ಲ. ಬೇಡ ಅಂತಂದು ಸುಮ್ಮನೆ ಆದ್ವಿ. ನಮ್ಮ ಮನೆಯವ್ರಿಗೂ ಟೈಮ್ ಇದ್ದಿಲ್ಲ, ನನಗೂ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಅವರು ಹಂಗೆ ಹೋಗ್ಬಿಟ್ಟು ಚಟ್ನಿ ಅಷ್ಟೇ ಮಾಡ್ಕೊಡು ಅಂತಂದ್ರು. ಅದಕ್ಕೆ ಚಟ್ನಿ ಅಷ್ಟೇ ಮಾಡಿಬಿಟ್ಟು ಅವ್ರಿಗೆ ಕಳಿಸಿದೆ. ಇವಾಗ ನಾನು ಅವಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಅವಳಿಗೂ ಕೂಡ ಚಟ್ನಿ ಅಂದರೆ ತುಂಬಾ ಇಷ್ಟ. ಚಟ್ನಿ ಬಿಟ್ಟರೆ ಮತ್ತೇನು ತಿನ್ನಲ್ಲ ಅವಳು. ಇನ್ನು ಉಳಿದಿದ್ದು ನಾನೊಬ್ಳಿಗೆ ಆಲೂಗಡ್ಡೆ ಪಾಡ್ಲೆ ಮಾಡ್ಕೊಂಡು ಕೂತ್ರೆ ಟೈಮ್ ಆಗುತ್ತೆ ಅಂತಂದು ಸುಮ್ಮನೆ ಬೇಡ ಅಂತಂದು ಸುಮ್ಮನೆ ನಾನು ದೋಸೆ ಮಾಡ್ಕೊಂಡು ಚಟ್ನಿ ಜೊತೆ ತಿಂತೀನಿ ಅಷ್ಟೇ. ಇವತ್ತಿನ ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಾಯಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ. ನೋಡಿ, ಸಖತ್ತಾಗಿ ಬರ್ತಾ ಇದ್ದಾವು. ನಿಮ್ಗೆ ದೋಸೆ ಅಂದರೆ ಇಷ್ಟನಾ ಅಥವಾ ಇಷ್ಟ ಇಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದೇನೋ ಇದೆ, ದೋಸೆ ಊಟ ಅಲ್ಲ ದಾಸರ ಆಟ ಅಲ್ಲ ಅಂತ ಇದೆ. ನಿಮ್ಗೆ ಗೊತ್ತಾ ಇದು ಮಾತು? ಏನಮ್ಮ? ಚಂಕ್ಯಾ? ಚಟ್ನಿ? ಚಂಕಿ ಅಲ್ಲ, ಚಟ್ನಿ. ತಿನ್ನ, ಅದೊಂದು ದೋಸೆ ಖಾಲಿ ಮಾಡು, ನೀನ ಚಟ್ನಿ ಖಾಲಿ ಮಾಡಂಗಲ್ಲಿ ಅವಳಿಗೆ. ನೀತಿನಮ್ಮ, ನೀತಿನ ಅಲ್ಲ ತಿನ್ನ. ಅವಳಿಗೆ ಯಾವಾಗಲೂ ಹೇಳ್ದಂಗೆ ಚಟ್ನಿ ಅಂದ್ರೆ ತುಂಬಾ ಇಷ್ಟ ಅವಳಿಗೆ, ಹಂಗಾಗಿ ಚಟ್ನಿ ಅಂತ ಹಾಕ್ತಾಳೆ.
ಗಾದೆ ಮಾತು ಗೊತ್ತಲ್ವಾ, ದೋಸೆ ಊಟ ಅಲ್ಲ ದಾಸರ ಆಟ ಅಲ್ಲ ಅಂತ ಹೇಳ್ತಾ ಇರ್ತಾರೆ ನಮ್ಮ ಊರ್ ಕಡೆ ಎಲ್ಲ ಕಡೆನೂ ಅಷ್ಟೇ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಎಷ್ಟು ತಿಂದ್ರೂ ದೋಸೆ ಹೊಟ್ಟೆನೇ ತುಂಬೋದಿಲ್ಲ, ಹಾಗೆ ಜಲ್ದಿ ಬೇಗ ಹಸಿವಾಗ್ಬಿಡುತ್ತೆ. ಹಂಗೆ ಅದಕ್ಕಾಗಿ ಅದನ್ನ ಹೇಳ್ತಾರೆ. ಮತ್ತೆ ಒಂದ್ಸಲ ಕಾಣಿಸುತ್ತೆ ಅಂದ್ರೆ ದೋಸೆ ಮತ್ತೆ ಒಳ್ಳೆ ಬರೋದಿಲ್ಲ. ಅವು ಎಷ್ಟು ಹಾಕಿದ್ರು ಅಷ್ಟೇ. ಇಷ್ಟೊತ್ತನ ನಮ್ಮ 2 ದೋಸೆ ಅದು ವೇಸ್ಟ್ ಆಯಿತು. 2 ದೋಸೆ ಆದ್ಮೇಲೆ ಸೋಡಾ ಪುಡಿ ಆಗಿದ್ಮೇಲೆ ಬಂತು, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ. ಅವು ಸೋಡಾ ಪುಡಿ ಹಾಕ್ದೇನೆ ಬರಲ್ಲ, ಅದು ಗೊತ್ತು ನಮಗೆ. ಹಂಗಾಗಿ ಅವಾಗೆಲ್ಲ ಒಂದೊಂದ್ಸಲ ಸೋಡಾ ಪುಡಿ ಹಾಕ್ಲಾರ್ದ ಮಾಡಿರ್ತೀವಿ, ಅವಾಗೆಲ್ಲ ಬಂದಿದ್ವು, ಚೆನ್ನಾಗಿ ಬರ್ತಾ ಇದ್ವು. ಇವಾಗ ಯಾಕೆ ಏನು ಮಿಸ್ಟೇಕ್ ಮಾಡ್ತೀನೋ ನನಗೆ ಗೊತ್ತಾಗಲ್ಲ. ಒಂದೊಂದ್ಸಲ ಬೇರೆ ಬೇರೆ ಥರ ಮಾಡ್ತೀನಿ. ಹಾಗಾಗಿ ಇದಾಗಿತ್ತು ಒಂದು ದೋಸೆ ಕತೆ ಅಂತಲೇ ಹೇಳ್ಬೋದು. ನೋಡ್ರಿ, ದೋಸೆ ಮಾಡಿದ ದಿನ ಇಷ್ಟು ಪಾತ್ರೆ ಬೀಳುತ್ತೆ ತೊಳೆಯೋದಕ್ಕೆ, ಮತ್ತು ಕಸ ನೋಡ್ರಿ ಯಾವ ಥರ ಆಗಿದೆ ಅಂತಂದು. ಈಗೆಲ್ಲ ಮೇಲೆಲ್ಲ ಬಳ್ಕೊಂಡಿದ್ದೀನಿ ನೀಟಾಗಿ. ಇವಾಗ ಕಸ ಹೊಡಿತೀನಿ. ನೋಡ್ರಿ, 7 ಅಡ್ಡ ಬಡ್ಡ ಬರ್ತಾನೆ ಇರ್ತಾಳೆ. ಸರಿ ಅಮ್ಮ, ಕಸ ಹೊಡೆ ನೀರು ಇದೆ. ಸರಿ, ಕಸ ಹೊಡೆ ಸರಿಯಾ? ಒಟ್ಟು ಏನು ಮಾತ್ರ ಕೇಳಲ್ಲ. ಇದು ಹಬ್ಬ ಬರಲಿ ರೀ, ಹೇಳ್ತೀನಿ.